ನೀವು JP ನಗರದಿಂದ ಈ ಕಡೆಗೆ ಮೈಸೂರು ರೋಡ್ಗೆ ತಗೊಳ್ಳಿ, ಮೈಸೂರು ರೋಡಿಂದ ಹೆಬ್ಬಾಳ ಕಡೆಗೆ ತಗೊಳ್ಳಿ, ಅಥವಾ ನಮ್ಮ ಇಲ್ಲಿನ ಔಟರ್ ರಿಂಗ್ ರೋಡ್ ತಗೊಳ್ಳಿ. ಸೊ ಕೆಲವು ಕಡೆ ನಾವು ಎಲಿವೇಟೆಡ್ ರೋಡ್ಸ್ ಅನ್ನು ಮಾಡಬೇಕು, ಕೆಲವು ಕಡೆ ಸಿಟಿ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಲ್ಲಿ ಯಾವಾಗ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಜಯನಗರ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕು, ಈ ಕಡೆ MG ರೋಡ್ ಕಡೆಗೆ ಹೋಗ್ಬೇಕು. ಇದು ಒಂದು ಉದಾಹರಣೆ ತಗೊಳ್ಳಿ. ನೀವು ಹಡ್ಸನ್ ಸರ್ಕಲ್ ಫ್ಲೈಓವರ್ ಒಂದೇ ಮಾಡಿದ್ರೆ ಉದಾಹರಣೆಗೆ ಅದು ಎಲ್ಲೋಗಿ ಲ್ಯಾಂಡ್ ಆಗುತ್ತೆ, ಮೆಜೆಸ್ಟಿಕ್ ಹತ್ರ ಮುಂದಕ್ಕೆ ಹೋಗಿ ಕೆಂಪೇಗೌಡ ರೋಡಲ್ಲಿ ಲ್ಯಾಂಡ್ ಆಗುತ್ತೆ. ಈ ಕಡೆಯಿಂದ ತಗೊಂಡೋಗ್ಬಿಟ್ರೆ JC ರೋಡಲ್ಲಿ ಲ್ಯಾಂಡ್ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಇಂತಹ ಎಲ್ಲೆಲ್ಲಿ ಈ ತರ ಸಮಸ್ಯೆಗಳು ಇದಾವೆ ಅಂತ ಗುರುತಿಸಿ ಅಲ್ಲಿ ಕನಿಷ್ಠ 2 ಕಿಲೋಮೀಟರ್ ಇಂದ ಹಿಡಿದು 12, 13, 14, 15 ಕಿಲೋಮೀಟರ್ ವರೆಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಿ ಅಲ್ಲಿನ ಮಧ್ಯ ಬರುವಂತ ಎಲ್ಲಾ ಕಂಜೆಷನ್ಗೂ ಕಾಂಪ್ರಹೆನ್ಸಿವ್ ಸಮಗ್ರ ಪರಿಹಾರ ಕೊಡಬೇಕು ಅಂತೇಳಿ ಎಲಿವೇಟೆಡ್ ರೋಡ್ಸ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಸರ್ಕಾರದಲ್ಲಿ. ಸೊ ಒಂದ್ ಕಡೆ ಟನಲ್ ರೋಡು, ಇನ್ನೊಂದ್ ಕಡೆ ಎಲಿವೇಟೆಡ್ ರೋಡ್ಸ್. ಎಲಿವೇಟೆಡ್ ರೋಡ್ಸ್ ಅಲ್ಲಿ ಸುಮಾರು ಒಟ್ಟು ಒಂದು 150 ಕಿಲೋಮೀಟರ್ಗೆ ಎಲಿವೇಟೆಡ್ ರೋಡ್ಸ್ ಅನ್ನ ಬೆಂಗಳೂರಿನಲ್ಲಿ ಮಾಡಬೇಕು. ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ ಇವತ್ತಿನ ಟ್ರಾಫಿಕ್ ಪ್ರಾಬ್ಲಮ್ಸ್, ಬೆಳೀತಾ ಇರುವಂತಹ ಭವಿಷ್ಯದ ಟ್ರಾಫಿಕ್ ಪ್ರಾಬ್ಲಮ್ಸ್, ಇವುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಸೊಲ್ಯೂಷನ್ಸ್ ಕೊಡಬೇಕಾದ್ರೆ ಟನಲ್ ಅಲ್ಲದೆ ಒಂದು 150 ಕಿಲೋಮೀಟರ್ ಅಷ್ಟು ಬೇರೆ ಬೇರೆ ಕಡೆ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಆ 150 ಕಿಲೋಮೀಟರ್ ಅಲ್ಲಿ ಈಗ ಈ ವರ್ಷದಲ್ಲಿ ಏನೇ ಮಾಡಿ ಒಂದು 75 ಕಿಲೋಮೀಟರ್ಗೆ ಟೆಂಡರ್ ಮಾಡಬೇಕು ಅಂತ ಸರ್ಕಾರದಲ್ಲಿ ಬೀಸ್ಮೈಲ್ ನಲ್ಲಿ ಸರ್ಕಾರದ ನಿರ್ದೇಶನದಂತೆ ಬೀಸ್ಮೈಲ್ ನವರು ನಲ್ಲಿ ತೀರ್ಮಾನ ಆಗಿದೆ. ಸೊ ಆ 75 ರಸ್ತೆಗಳು ಯಾವುವು ಅಂತ ಕೂಡ ಗುರುತಿಸಿದ್ದಾರೆ. ಅಲ್ಲಿ ಫೀಸಿಬಿಲಿಟಿ ಸ್ಟಡಿಯನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಖಾಸಗಿನವರು ಬಂಡವಾಳ ಹಾಕ್ತಾರೆ. ಬಂಡವಾಳ ಹಾಕಿ ಅವ್ರಿಗೆ ಏನು ವಯಬಿಲಿಟಿ ಬರೋದಿಲ್ಲ, ಆ ವಯಬಿಲಿಟಿಯ ಗ್ಯಾಪ್ ಅನ್ನ ಮಾತ್ರ ಸರ್ಕಾರ ಕೊಡುತ್ತೆ, ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ. ಉಳಿದಿದ್ದನ್ನ ಖಾಸಗಿಯವರು ಬಂಡವಾಳ ಹಾಕಿ ಅದನ್ನ ಅವರು ರಿಕವರ್ ಮಾಡ್ಕೊಳ್ಳೋ ರೀತಿಯಲ್ಲಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಮಾಡೆಲ್ ಅಲ್ಲಿ ಈಗ ಎಲಿವೇಟೆಡ್ ರೋಡ್ಸ್ ಅನ್ನು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಎಲ್ಲಾ ದಿಕ್ಕಿನಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಲ್ಲೂ ಕೂಡ ಎಲ್ಲೆಲ್ಲಿ ಈಗ ಟ್ರಾಫಿಕ್ ಕಂಜೆಷನ್ ಇದೆ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಂತ ನಾನು ಹೇಳಿದೆ. ಹಡ್ಸನ್ ಸರ್ಕಲ್ ಆದ್ರೆ ನೆಕ್ಸ್ಟ್ ಬರೋದು ಟೌನ್ ಹಾಲ್ ಜಂಕ್ಷನ್. ಟೌನ್ ಹಾಲ್ ಇಂದ ಹೋದ್ರೆ ಶಿರ್ಸಿ ಫ್ಲೈಓವರ್, ಶಿರ್ಸಿ ಫ್ಲೈಓವರ್ ಇಂದ ಮುಂದಕ್ಕೆ ಹೋದ್ರೆ ಮೈಸೂರು ರೋಡು, ನಾಯಂಡಹಳ್ಳಿ ಜಂಕ್ಷನ್. ಇಷ್ಟನ್ನು ದಾಟಿಸಿ ತಗೊಂಡೋಗಿ ನಾವು ಮೈಸೂರು ರೋಡ್ಗೆ ಇಷ್ಟು ಜಂಕ್ಷನ್ಸ್, ಟೌನ್ ಹಾಲು, ಶಿರ್ಸಿ ಫ್ಲೈಓವರ್, ಆಮೇಲೆ ನೆಕ್ಸ್ಟ್ ಬರುವಂತಹ ಅಲ್ಲಿ ಏನು ಬಾಪೂಜಿ ನಗರ ಅವೆಲ್ಲ ಏನ್ ಬರ್ತವೆ ಅವು ಎಲ್ಲ ದಾಟಿಸಿ ನಾವು ತಗೊಂಡೋಗಿ ನಾಯಂಡಹಳ್ಳಿ ಜಂಕ್ಷನ್ ಅನ್ನು ದಾಟಿಸಿ ಮುಂದಕ್ಕೆ ಬಿಟ್ರೆ ಆವಾಗ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಟ್ಟಂಗಾಗುತ್ತೆ. ಇದೇ ನಾನು ಯಾಕಂದ್ರೆ ಕಾಂಪ್ರಹೆನ್ಸಿವ್ ಅಂತ ಹೇಳಿದ್ರೆ ಈ ರೀತಿಯಾಗಿ, ಇಲ್ಲ ಅಂದ್ರೆ ನಾವು ಬರೀ ಒಂದೊಂದು ಫ್ಲೈಓವರ್ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ ಎತ್ತುತ್ತೀವಿ, ಅಲ್ಲಿ ಡ್ರಾಪ್ ಮಾಡ್ತೀವಿ, ಮತ್ತೆ ಅಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಈ ಎಲಿವೇಟೆಡ್ ರೋಡ್ಗಳನ್ನ ಈಗ ಕಾನ್ಸೆಪ್ಚುಯಲೈಸ್ ಅವುಗಳನ್ನ ವಿನ್ಯಾಸ ಮಾಡಲಾಗಿದೆ. ಇವುಗಳ ಅನುಷ್ಠಾನವನ್ನು ಕೂಡ ಏನೇ ಮಾಡಿ ಅಟ್ಲೀಸ್ಟ್ ಒಂದು 75 ಕಿಲೋಮೀಟರ್ ಆದ್ರೂ ಎಲಿವೇಟೆಡ್ ರೋಡ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ. ಈಗ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಬ್ಯಾಂಗ್ಳೂರ್ನ ಲಾಂಗ್ ಟರ್ಮ್ ಟ್ರಾಫಿಕ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತಕ್ಕಂಥವು. ಮಾಡ್ಲಿಕ್ಕೆ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ ಇವುಗಳು ಬೇಕೇ ಬೇಕು. ಇದಿಲ್ಲದೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ದೀರ್ಘಾವಧಿಯಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಇದರ ಜೊತೆಗೆ ಇನ್ನೂ ಕೆಲವು ಪ್ರಾಜೆಕ್ಟ್ಸ್ ಅನ್ನ ನಾವು ಬೀಸ್ಮೈಲ್ ಇಂದ ತಗೊಳ್ತಾ ಇದೀವಿ. ಕೆಲವು ಕಡೆ ರೋಡ್ ವೈಡನಿಂಗ್ಸ್ ತಗೊಳ್ತಾ ಇದ್ದಾರೆ, ಇನ್ ಕೆಲವು ಕಡೆ ಈ ಕಾಲುವೆ ಪಕ್ಕ ರೋಡ್ ಮಾಡುವಂತಹದ್ದು, ಕೆಲವು ಕಡೆ ಅದು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲಿ ಇದಾವೆ. ಬಟ್ ಇವೆಲ್ಲ ಏನಿದೆ ಇವೆಲ್ಲ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾ ಇರತಕ್ಕಂತಹ ಪ್ರಾಜೆಕ್ಟ್ಗಳು. ಸೊ ಈ ರೀತಿಯಾಗಿ ಇನ್ನೂ 4-6 ಕೆಲಸಗಳನ್ನ ಇವರು ಬೈಸ್ಮೈಲ್ ಇಂದ ಕೈಗೆತ್ಕೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಲ್ಟಿಮೇಟ್ಲಿ ನಮ್ಮ ಗುರಿ ಏನಂದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರ ಕೊಡಬೇಕು. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಬೀಸ್ಮೈಲ್ ವತಿಯಿಂದ ನಾವು ಮಾಡ್ತೇವೆ. ಸಾರಿ, ಇನ್ನೊಂದು ಪಾಯಿಂಟ್ ಹೇಳೋದು ಯಾಕಂದ್ರೆ ದಿನನಿತ್ಯ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಔಟರ್ ರಿಂಗ್ ರೋಡ್ ಅದು ಯಾವುದು ನಮ್ಮ ಈ ಸೈಡ್ IT ಕಾರಿಡಾರ್ ಅಲ್ಲಿ ಔಟರ್ ರಿಂಗ್ ರೋಡ್ ಅನ್ನ
ರಿಮಾಡೆಲ್ ಮಾಡಬೇಕು, ಮರುವಿನ್ಯಾಸಗೊಳಿಸಬೇಕು ಅಂತೇಳಿ ಬಹಳ ವರ್ಷಗಳಿಂದ ಬೇಡಿಕೆನೂ ಇದೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು, ಆವತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಆ ಸ್ಪಾಟ್ಗೆ ವಿಸಿಟ್ ಮಾಡಿದಾಗ ಔಟರ್ ರಿಂಗ್ ರೋಡ್ ಅನ್ನ ಮರುವಿನ್ಯಾಸಗೊಳಿಸಿ ಹೆಚ್ಚಿನ ವೆಹಿಕಲ್ ಮೂವ್ಮೆಂಟ್ ಆಗುವಂತ ರೀತಿಯಲ್ಲಿ ಮಾಡ್ತೇವೆ ಅಂತ ಮಾತನ್ನ ಕೊಟ್ಟಿದ್ದಾರೆ. ಅದು ಕೆಲವರು ಆಗುತ್ತಾ ಇಲ್ಲವಾ ಅಂತ ಮೀಡಿಯಾದಲ್ಲೂ ಕೂಡ ಅನುಮಾನದ ಮಾತುಗಳನ್ನು ನಾವು ಕೇಳಿದ್ದೇವೆ. ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಗೌರ್ಮೆಂಟ್ ಏನ್ ಮಾತು ಕೊಟ್ಟಿದೆ, ಮಾತಿಗೆ ಬದ್ಧರಾಗಿದ್ದೇವೆ. ನಾವು ಔಟರ್ ರಿಂಗ್ ರೋಡ್ ಅನ್ನ ರಿಮಾಡೆಲ್ ಮಾಡ್ತೇವೆ, ಮಾಡ್ಲಿಕ್ಕೆ ಅನುದಾನನೂ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಯಾವುದೇ ಮರುಚಿಂತನೆ ಇಲ್ಲ.